ಏನ್ರಿ ಸಾರ್ ಹೆಂಗಾಗೈತಿ? ಸಾರಂತೂ ಮಸ್ತ್ ಆಗೈತಿ ಪಾರ್ವತಿ. ಇವೇ ನೀವು ಬಟಾಟಿ ಶಾಂಡ್ಗೆನ? ಹ್ಞೂನ್ರಿ, ಮೊನ್ನೆ ಕೆಳಗಿನ ಮನ್ಯಾಗ ರತ್ನಕಾರು ಆಲೂಗಡ್ಡಿ ಹಾಕಿದ್ರಂತ, ಒಂದ್ 5 ಕಿಲೋ ಆಲೂಗಡ್ಡಿ ಕೊಟ್ಟು ಕಸಿದ್ರಿ. ಅದಕ್ಕೆ ಇನ್ನೇನು ಅವ್ನು ಕೇಡ್ ಮಾಡೋದಂತ ಹೇಳಿ ನಾನು ಅವನ್ನ ಚಿಪ್ಸ್ ಮಾಡಿಬಿಟ್ಟೆ ನೋಡ್ರಿ. ಮಸ್ತ್ ಆಗ್ಯಾವಲ್ಲ? ಹ್ಞೂ ಪಾರ್ವತಿ, ಭಾಳ ಚಲೋ ಆಗ್ಯಾವ ನೋಡು. ನೀ ಏನ ಮಾಡ್ರು ಒಗಾತಿಲೆ ಮಾಡ್ತಿ ಬಿಡ್. ಬಾ 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 ಬಾ, ಇಷ್ಟು ವರ್ಷದಾಗ ಮದುವೆ ಆದಾಗಿಂದ ಒಂದಿನಾರ ಕಮಲ ನೀ ಏನ ಮಾಡ್ರು ಒಗಾತ್ಲೆ ಮಾಡ್ತಿ, ನೀ ಏನ ಮಾಡ್ರು ಬಾ ಚಲೋ ಮಾಡ್ತಿ ಅಂತ ಒಂದಿನಾರ ಅಂದಾರೇನ್ರಿ? ಹಾ, ಕಿರಿ ಹಿಂತಿ ಮ್ಯಾಗ ಎಷ್ಟು ಜೀವದಾರ ನೋಡು. ಏನೋ ರೀ, ನಿಮಗೆ ಇಷ್ಟ ಆರ ಅಷ್ಟ ಸಾಕ್ರಿ. ಹ್ಞೂ ಪಾರು, ಭಾಳ ಚಲೋ ಆಗ್ಯಾವ ಬಿಡ್. ಪಾರು ಅಂತ ಪಾರು. ನಾ ಹಿಂಗ ಸಡ್ಲ್ ಬಿಟ್ರ ಹೀ ಹಿ ಪಾರು ಹೀ ಹೀ ಪಾರು ಅಂತ ಹೇಳಿ ಬೆನ್ನ ಹತ್ತೈತಿ ಅಡ್ಡಾಡ್ತಾರ ಕಾಣಿಸ್ತತಿ. ಮತ್ತ ನಿಮ್ಮ ಅಕ್ಕ ಎಲ್ಲೂ ಕಾಣಿಸ್ವಾಳಲ್ಲ, ಎಲ್ಲಿ ಹೋಗಿದಾಳು? ನಿಮ್ಮಕ್ಕಂತ ನಿಮ್ಮಕ್ಕ ಬಾಯಿ ತುಂಬಾ ಕಮಲ ಎಲ್ಲಿ ಹೋಗಿದಾಳು ಅಂತ ಕೇಳಾಕೆ ಏನಕ್ಕತ್ ನೋಡಿ ಅವ್ರಿಗೆ. ಅಕ್ಕಾರೆ ಅಕ್ಕೆಲ್ ಮನೆಯಾಗ ಇರ್ತಾಳ್ರಿ, ಇಲ್ಲೇ ಕಲ್ಲವಕ್ಕಾರ ಮನೆಗೆದು ಹೋಗಿರ್ಬೇಕ್ರಿ. ಬೆರಕಿ, ನಾ ಏನು ಮನ್ಯಾಗ ಕೆಲಸನ ಮಾಡೋದಿಲ್ಲ, ನನ್ನ ಮನ್ಯಾಗ ಕಾಲ ನಿಂದ್ರೋದಿಲ್ಲ, ಬರೇ ಪಿರಿ ಪಿರಿ ಪಂಟ್ ಮಾಡ್ಕೊಂತ ಅಡ್ಡಾಡ್ತಾನ ಅನ್ನೋರಂಗ್ ಹೇಳಕತ್ತಾಳಲ್ಲ. ಬರೇ ಇದ ಆತ್ ಬಿಡಕ್ಕಿದಾರ. ಮನಿ ಒಂದ್ ಕೆಲ್ಸಕ್ಕೂ ನೆರವಾಗಂಗಿಲ್ಲ ನೋಡ್. ಬರೇ ಕಲ್ಲವಕ್ಕ, ಲಕ್ಷ್ಮಕ್ಕ, ಮಲ್ಲಕ್ಕ, ನಿಂಗಕ್ಕ ಅಂತ ಹೇಳಿ ಅವ್ರ ಜೋಡಿ ಅಡ್ಡಾಡ್ಕೊಂತ ಹೋಗ್ಬಿಡ್ತಾಳ. ಹೌದ್ ಬಿಡ್ರಿ, ಮೊದ್ಲಿಂದನೂ ಹಂಗ ಅಲ್ರಿ ಅಕ್ಕ. ಮತ್ ಈಗ ಒಮ್ಮಿಗಿಲೆ ಬದಲಾಗಂದ್ರ ಎಲ್ಲಿ ಬದಲಾಗ್ಬೇಕು? ಪಿನ್ 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 ಇಡಕತ್ತಾಳ ಹೆಂಗ್ ನೋಡ್ ನನ್ ಗಂಡನ ಮುಂದೆ. ಹೋಗ್ಲಿ ಬಿಡ್ರಿ, ಆಕೆ ಹಂಗ, ಆಕೆ ಯಾವಾಗ ಬದಲಾಗ್ಬೇಕ್ರಿ? ಮತ್ತ ಮತ್ತ ನಾನು ನಿಮ್ಮನ್ನ ಏನೋ ಒಂದು ಕೇಳ್ಬೇಕ್ರಿ. ಅಯ್ಯ ಕೇಳ ಮರಯ್ಯ, ಅದಕ್ಯಾಕಟ್ ಸಂಕೋಚ ಪಟ್ಕೋಕತ್ತಿ? ಯಾರೋ ಹೊಸದಾಗಿ ನಾವ್ ನಿಂಬಲ್ಲಿ ಮಾತಾಡತ್ತವ ಅನ್ನೋರಂಗ. ಹಂಗಲ್ರಿ, ಯಾಕೋ ಕೇಳೋ ಬೇಡೋ ಅನ್ಸಕತ್ತಿತ್ರೆ, ಅದಕ್ಕೆ ಒಂದ್ ಮಾತು ಕೇಳಿನ್ರಿ. ಹಾ, ಏನ್ ಕೇಳಕತ್ತಾಳ ಇವ್ವ? ತಡಿ ಒಂದಿಟ ಚಂದಗೆ ಕೇಳಿಸ್ಕೊನಂತ. ಏನ್ರಿ ಕಬ್ಬ ಎಲ್ಲ ಹೋತಲ್ರಿ ಫ್ಯಾಕ್ಟ್ರಿಗೆ? ಎಲ್ಲಾ ಕಳಿಸೆ ಹೊಳ್ಳಿ ಕಬ್ಬು ಹಾಕುದಾಗೆ ನೀರ್ ಹಾಸಕತ್ತವಲ್ಲ, ಈಗ ಕೇಳಕತ್ತಿ? ಅಯ್ಯ, ಮನ್ಯಾಂದು ಕಸ ಬಾಂಡೆ ಅಡಿಗೆ ಇದ್ರಾಗ ಬಿಟ್ರ ಎದ್ರಾಗೂ ತಲೀನ ಹಾಕುಂಗಿಲ್ಲ. ಇವತ್ತೇನು ಹೊಸದಾಗಿ ಕಬ್ಬು ಹಾಕುದಾತನ ಕಬ್ಬು ಕಳಿಸೋದಾತನ ಅಂತೆಲ್ಲ ಕೇಳಕತ್ತಾಳು. ಅಯ್ಯ ಹೌದಲ್ರಿ, ಮೊನ್ನೆ ಎಲ್ಲ ಮುಗೀತು ಅಂತ ಅಂದ್ರಿ, ನಾನು ಮರ್ತ ಬಿಟ್ಟೇನ್ ನೋಡ್ರಿದ. ಅದಕ್ಕೆ ಹೇಳುದು ಮತ್ತೆ ನಿಮ್ಗಿಬ್ರಿಗೂ ಅಕ್ಕ ತಂಗಿಗೆ ಆಗಾಗ ಒಂದಿಟ್ಟ ಹೊಲಕ್ ಬರ್ರಿ, ಬರ್ಕೊಂತ ಹೋಗ್ಕೊಂತ ಇದ್ರ ಹೊಲ್ದಾಗ ಏನೈತಿ ಇಲ್ಲ, ಹೋತು ಬಂತು ಎಲ್ಲ ನಿಮ್ಗೂ ಗೊತ್ತಾಕತಿ ಅಂತ. ನೀವ್ ಎಲ್ಲಿ ಬರ್ತೀರಿ? ಮನಿ ಕೆಲ್ಸಾನ ಚನ್ಮಾಟ ಮಾಡ್ಕೋ ಅಂತ ಕುಂತ್ ಬಿಡ್ತೀರಿ. ಅದೇನು ಅಂತಾರಲ್ಲ, ಗುಡ್ಡ ಕಡದ ಮೈ ಮೇಲೆ ಹಾಕೊಂಡ್ರ ಅಂತೇಳಿ ತಾನಕ್ಕೆ ತಾನೇ ಬೇಯಿಸ್ಕೋತತಿ. ಅಯ್ಯೋ ಬಿಡ್ರಿ, ನೀವು ಮಾತೆತ್ತೀರ ಅದನ್ ಮಾಡಲ್ಲ ಇದನ್ ಮಾಡಲ್ಲ ಅಂತ ಬೈತೀರಿ. ಈಗ ನೋಡ್ರಿ, ಗಿರ್ಜಕ್ಕಿಲ್ ಮನ್ಯಾಗ ಎಷ್ಟಕೊಂಡ ಕೆಲಸ ಆಗಕತ್ತಾವು, ಎಲ್ಲ ಮಾಡಿ ಯಾವಾಗ ಹೊಲಕ್ ಬರೋಣ್ರಿ ನಾವು? ಹೌದ್ ಬಿಡ್ಪಾರು, ಪಾಪ ಗಿರ್ಜಾಕಿದ್ದಾಗ ನಿನಗ ಇಷ್ಟ ಕೆಲಸ ಹಾಕಿರ್ಕಿಲ್ಲ. ಈಗ ಊರಿಗೆ ಹೋದಾಗಿಂದ ನಿನ್ ಕೆಲಸ ಬಾಳ ಆಗತತಿ, ಹೌದಿಲ್ಲ? ಇರ್ಲಿ ಬಿಡ್ರಿ, ನಮ್ಮನೆ ಕೆಲಸ ನಾವು ಮಾಡಾಕ ಅದಕ್ಕೆ ಬ್ಯಾಸರ್ರಿ. ನಾವು ಮಾಡ್ದೆ ಮತ್ತಾರು ಮಾಡ್ಬೇಕ್ರಿ? ಎಲ್ಲ ಕೆಲಸ ತಾವು ಒಬ್ಬಕ್ಕೆ ಮಾಡ್ತಾಳನೋ. ಆದ್ರೂ ನಿಮ್ ಮಕ್ಕಟು ನೆರವಾದ್ರ ಒಂದಿಟ್ ಕೆಲಸ ಕಮ್ಮಕ್ಕವ. ಆಕಿ ಏನಿಲ್ಲ, ಬರೇ ಮಂದಿ ಬೆನ್ನ ಹತ್ತೆ ಮಂದಿ ಹೊಸ ಬರಿ ಸೋಸ್ಕೋ ಅಂತ ಅಡ್ಡಾಡ್ ಬಿಡ್ತಾಳ ನೋಡು. ನನಗಿಷ್ಟೆಲ್ಲ ಅಂದ್ರು ಅನಿಸಿಸ್ಕಾರ ಹೆಂಗ್ ಸುಮ್ಮನೆ ಕುಂತ ನೋಡ್ ಬಾಯಿ ಮಚ್ಕೊಂಡ್. ನಮ್ಮ ಅಕ್ಕ ಹಂಗಿಲ್ರಿ, ಮನಿ ಕೆಲ್ಸದಾಗೂ ನೆರವು ಅಕ್ಕಾಳು, ಮತ್ ಹೊರಗಿನ ಕೆಲಸಗಳು ನೋಡ್ಕೋತಾಳು. ನಾ ಬರೀ ಒಳಗಿನ ಅಡಿಗೆ ಮನೆಯನ್ ಕೆಲಸ ಅಷ್ಟ ಮಾಡ್ಕೋತೇನಿ. ಆಕಿಗೆ ಹಂಗ ಅನ್ಬ್ಯಾಡ್ರಿ ಅಂತ ಒಂದ್ ಮಾತು ಅಂದ್ರ ಏನ್ ಗಂಟ್ ಖರ್ಚಕತಿ ಈಕಿದ? ಗಂಡ್ ಮಕ್ಳಿಗೆ ಏನ್ ಗೊತ್ತಿರ್ತತಿ? ಅವ್ರೇನ ಬರೇ ಮನೆಯನ್ ಕೆಲಸ ಮಾಡ್ತಾರು, ಕುಂದಿರ್ತಾರು, ಪಂಟ್ ಬಡಿತಾರು ಅಂತಾರು. ಆದ್ರ ಎಲ್ಲ ಆತು ಹೋತು ಬಂತು, ಮನಿ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಅತ್ತಿ ಮಾವನ್ ಜವಾಬ್ದಾರಿ, ಗಂಡುಗಳ ಜವಾಬ್ದಾರಿ, ಮೊಮ್ಮಕ್ಕಳ ಜವಾಬ್ದಾರಿ ಎಲ್ಲ ಯಾರು ತಗೋತಾರು? ಅಯ್ಯೋ ಅದೆಲ್ಲ ಹೋಗ್ಲಿ ಬಿಡ್ರಿ, ಆಕೆಂತೂ ಬದಲಾಗೋದಿಲ್ಲ, ಆಗುದಲ್ಲ ಹೋಗುದಲ್ಲ, ಸುಳ್ಳ ಯಾಕೆ ಮಾತಾಡ್ಬೇಕ್ರಿ? ಇಷ್ಟು ವರ್ಷ ಆಕಿನ ಬದಲ್ ಮಾಡಕ್ ಆಗಿಲ್ರಿ ನಾವು, ಇನ್ನು ಬದಲ್ ಮಾಡ್ತೇವೇನ್ರಿ? ನಾನು ಏನ್ ಚಂದ ಮಾಡ್ಲಿ, ಎಕ್ಕ 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 ಅಂತಂದೆ ನತ್ತೈತಿ ಅಡ್ಡಾಡ್ತಿ, ಏನು ಗೊತ್ತಿಲ್ಲದ ಮಳ್ಳಿ ಹಂಗ ಸುಮ್ಮನೆ ಇರ್ತಿ. ಈಗ ನನ್ನ ಗಂಡನ ಮುಂದೆ ಎಷ್ಟೆಲ್ಲ ಮಾತಾಡಕತ್ತಿ. ಮಾಡ್ತಾನ, ಏನ್ ಮಾಡ್ಬೇಕು ನನಗೆ ಗೊತ್ತೈತಿ. ಇದನ್ನೆಲ್ಲ ಕೇಳಿಸ್ಕೊಂಡ್ಕಾರ ನಾ ಸುಮ್ಮನೆ ಇರ್ತಾನ? ಇದಕ್ಕೆ ಏನ್ ಮಾಡಿ ನಿನಗ ಬುದ್ಧಿ ಕಲಿಸ್ಬೇಕಂತ ನನಗೆ ಗೊತ್ತೈತಿ. ಏನೋ ಹೇಳ್ಬೇಕನ್ನತ್ತಿದ್ದಿಲ್ಲ, ಲಗುನ ಏನ್ ಅನ್ನೋದು ಹೇಳಿರ ನಾಟು ಹೊಲಕ್ ಹೋಗಿ ಬರ್ಬೇಕು. ಏನ್ ಹೇಳ ಪಾರ್ವತಿ? ಆದ್ರೆ ಇನ್ನ ಮೊನ್ನೆ ಕಬ್ಬು ಕಳಿಸಿದ್ದು ಬಿಲ್ ಬಂದಿಲ್ಲಲ್ಲ ರೀ? ಕಬ್ಬಿನ ಬಿಲ್ ಎದಕ್ಕೆ ಕೇಳಕತ್ತಾಳು? ಇನ್ನ ಇಲ್ಲ ಮರೇಡ, ಇನ್ನೊಂದ್ 8 ದಿನ ಆಗ್ಬೋದು ಅಂತ ಹೇಳಿದಾರ. ಯಾಕ ಏನ್ರ ರೊಕ್ಕದ ಅವಶ್ಯಕತೆ ಇತ್ತನ? ಇಲ್ಲ ಇಲ್ರಿ, ರೊಕ್ಕ ತಗೊಂಡ ನಾನಾರ ಏನ್ ಮಾಡುವ ಆಕಿ? ಏನ್ ರೊಕ್ಕ ಇದು ಏನ್ ಬ್ಯಾಡ್ರಿ. ಮತ್ತ
ಮತ್ತ ಏನಿಲ್ರಿ, ಈ ಸಲ ಕಬ್ಬಿನ ಬಂದ್ರ ನನಗೆ ಒಂದು ನೆಕ್ಲೆಸ್ ಮಾಡಿಸ್ಕೊಡ್ತೀರಿ? ನೆಕ್ಲೆಸ? ಏನ ನೆಕ್ಲೇಸ? ಈಗ ಎದಕ್ ಪಾರು? ಅಯ್ಯ, 2-3 ವರ್ಷ ಆತ್ರಿ ನೀವು ನಂಗೆ ಏನು ಕೊಡಿಸಿಲ್ರಿ. ಅದಕ್ಕೆ ಒಂದು ನೆಕ್ಲೆಸ್ ತಗೋಬೇಕು ಅನ್ಸಾಕತ್ತೈತಿ. ನಿಮಗೆ ಇಷ್ಟ ಇದ್ರೆ ಕೊಡಿಸ್ರಿ, ಇಲ್ಲ ಅಂದ್ರೆ ಬೇಡ. ಹಾ ಅಕ್ಕಾರೆ, ನನ್ನ ಬಿಟ್ಟು ನೀವು ಒಬ್ಬಕ್ಕೆ ನೆಕ್ಲೆಸ್ ಕೊಡಿಸ್ಕೋತಿ, ಅದು ನನ್ನ ತುಡುಗ್ಲೆ ನನ್ನ ಗಂಡನ ಕಡೆಯಿಂದ. ಅದು ಹೆಂಗೆ ಕೊಡಿಸ್ಕೋತೀವೋ ನಾನು ನೋಡೇ ಬಿಡ್ತೇನೆ. ಛೇ ಇಷ್ಟ ಇಲ್ಲ ಅಂತೇನಲ್ಲ. ಮನ್ಯಾಗ ನೀ ಅದಿ, ನಿಮ್ಮ ಅಕ್ಕದಾಳು, ಗಿರ್ಜಕ್ಕದಾಳು, ನಿನಗೊಬ್ಬಕಿ ಕೊಡಿಸೆ ಅವ್ರಿಗೆ ಬಿಟ್ರೆ ಸರಿ ಅನಿಸ್ತದನ? ಕೊಡ್ಸಿರ 3 ಮಂದಿಗೂ ಕೊಡಿಸ್ಬೇಕಾಕತಿ. 3 ಮಂದಿಗೂ ಕೊಡ್ಸಾಕ ಈಗ ಬಂಗಾರ ಸವಿ ಐತೆನ? ಕೇಳಿದೆ ಇಲ್ಲೋ ರೇಟ್? ಕೇಳಿದೇನು ತಗೋರಿ, ರೇಟ್ ಕೇಳಲಾರ್ದೆ ಇರ್ತೇನೇನ್ರಿ? ಪ್ರತಿ ಸಲ ಕೇಳಿದಾಗೂ ಏನಾರ ಒಂದು ಕಾರಣ ಕೊಡ್ತೇರಿ. ಅವ್ರಿಗೆ ಕೊಡಿಸ್ಬೇಕು, ಇವ್ರಿಗೆ ಕೊಡಿಸ್ಬೇಕು ಅಂತ ಹೇಳಿ, ನನಗೆ ಅಂತ ಹೇಳಿ ಆಸೆಗಳು ಏನು ಇರೋದೇ ಇಲ್ಲೇನ್ರಿ? ಏನೋ ಇದೊಂದು ಸಲ ಕೇಳಕತ್ತೇನಿ, ಕೊಡಿಸ್ತೇರಿ ಅಂತ ಮಾಡಿದ್ನಿರಿ. ಆತ್ ಬಿಡ್ರಿ. ಯವನವಲ್ಲೇ ನಮ್ಮ ಪಾರಕ್ಕ ಗೊಂಗಿಲಿ ಇಟ್ಟೇನು ದನಿ ಬಂದ್ಬಿಟ್ಟತಿ. ಪಾರ್ವತಿ, ಸಿಟ್ಟು ಮಾಡ್ಕೋಬೇಡ. ನಾನು ಕೊಡಿಸೋದಿಲ್ಲ ಅಂತೂ ಹೇಳಿಲ್ಲ. ಕೊಡಿಸಿರ 3 ಮಂದಿಗೂ ಕೊಡಿಸ್ಬೇಕಾಕತಿ. 3 ಮಂದಿಗೂ ಕೊಡಿಸಿರ ಸ್ವಲ್ಪ ರೊಕ್ಕದ ತೊಂದ್ರೆ ಆಕತಿ ಅಂತ ಹೇಳತ್ತನಷ್ಟ. ನಾ ಕೇಳಿದಾಗಟ್ಟ ರೊಕ್ಕ ತೊಂದ್ರೆ ಇರ್ತೈತೆ ತಗೋರಿ. ಅಲ್ಲ, ಈಗ ಒಂದು 2-3 ವರ್ಷದ ಹಿಂದೆ ಅಕ್ಕ ತೀಕಿ ಸರ ಕೇಳಿಡ್ರಿ, ಅವಾಗ ಎಲ್ಲರಿಗೂ ತೀಕಿ ಸರ ಮಾಡ್ಸಿರಿ, ಅವಾಗ ರೊಕ್ಕ ತೊಂದ್ರೆ ಇರಾಕಿಲ್ಲೇನ್ರಿ? ಪಾರ್ವತಿ, ನಾವು ರೈತರ. 1 ವರ್ಷದಿಂದ ವರ್ಷಕ್ಕೆ ನಮಗಿಷ್ಟ ಬೆಳಿ ಬರ್ತತಿ, ನಮಗಿಷ್ಟ ಲಾಭ ಬರ್ತತಿ ಅಂತ ಒಂದ ಲೆಕ್ಕ ಇರ್ತತನ. ಮಳಿ ಬಳಿ ಆದ್ರ ಚಲೋ ಫಸಲ್ ಹೊಂಟ್ರ ರೊಕ್ಕ ಕೈಯಾಗ ಆಡ್ತಾವ. ಈ ವರ್ಷ ಮಳಿನೂ ಇಲ್ಲ, ಚಂದಂಗ್ ಬೆಳಿನೂ ಇಲ್ಲ, ಕೈಯಾಗ ರೊಕ್ಕೂ ಇಲ್ಲ. ಅದಕ್ಕೆ ಈಗ ಬಂಗಾರ ಕೊಡಿಸಂದ್ರ ಹೆಂಗ ಅಂತ ಕೇಳಾತನ. ನೋಡ್ರಿ, ನನಗೆ ಅದೆಲ್ಲ ಗೊತ್ತಿಲ್ಲ. ಕೊಡಿಸೋದಾರ ಕೊಡಿಸ್ರಿ, ಇಲ್ಲ ಅಂದ್ರ ಇಲ್ಲ ಅಂತ ಹೇಳ್ಬಿಡ್ರಿ. ನೀವು ನನ್ನ ಸಮಾಧಾನ ಮಾಡಕ್ ಬರಕ್ ಹೋಗ್ಬೇಡ್ರಿ. ಕೊಡಿಸ್ತಾರ ಬಾ, ನೀನು ಕೊಡಿಸ್ತಾರ. ಏನ್ ದೊಡ್ಡ ಮಹಾರಾಣಿ, ನೆಕ್ಲೆಸ್ ಬೇಕಂತ ನೆಕ್ಲೆಸ್. ನೋಡು, ಸಿಟ್ ಮಾಡ್ಕೋಬೇಡ. ನೋಡು, ಆದಷ್ಟು ಪ್ರಯತ್ನ ಅಂತೂ ಮಾಡ್ತೇನು ಈ ವರ್ಷ ಕೊಡ್ಸಾಕ. ಆಗ್ಲಿಲ್ಲ ಅಂದ್ರ ಮುಂದಿನ ವರ್ಷ ಕೊಡಿಸ್ತಾನಂತ. ನೋಡ್ರಿ, ನನ್ನ ಕೈಲೇ ಮುಂದಿನ ವರ್ಷ ಮಟ ಕಾಯಕ್ ಆಗೋದಿಲ್ಲ. ರೊಕ್ಕ ಕಮ್ಮಿ ಅದ ಹೋದಿಲ್ಲೋ, ಈ ವರ್ಷ ನನಗೆ ಕೊಡಿಸ್ರಿ, ಮುಂದಿನ ವರ್ಷ ಅಕ್ಕ ಕೊಡಿಸ್ರಿ, ಅದ್ರ ಮುಂದಿನ ವರ್ಷ ಗಿರ್ಜಕ್ಕ ಕೊಡಿಸ್ರಿ. ಇದೇ ವರ್ಷ ಅಷ್ಟ್ರಿಗೂ ಕೊಡಿಸ್ಬೇಕಂತ ಏನೈತಿ? ನನಗೆ ಈ ವರ್ಷ ತಗೋಬೇಕಂತ ಆಸೆ ಆಗೈತಿ, ಈ ವರ್ಷ ನನಗೆ ಕೊಡಿಸ್ರಿ. 5 ಚಂದ ಮಾಡ್ಲಿ, ನಮ್ಮ ತಂಗಿ ಐದ ಹಿಂಗ್ ಮಾತಾಡ್ತಿರ್ಕಿಲ್ಲಲ್ಲ, ಒಮ್ಮೆಮ್ಗಿಲೆ ಏನಾಗೈತಿ ಇದಕ್ಕ? ಹಿಂಗ್ಯಾಕ ರಾಂಗ್ ರೂಟ್ನ್ಯಾಗ ಹೊಂಟತಿದು? ಸರಿ ಆಯ್ತು ತಗೋ. ಏನೊಂದು ನೆಕ್ಲೆಸ್ ಅಲ್ಲ, ವಿಚಾರ ಮಾಡಿ ಅವ್ವ ನಿಮ್ಮಲ್ಲಿ ಮಾತಾಡ್ಕಾರ ಏನನ್ನೋದು ನಿನಗೆ ಹೇಳ್ತಾನಂತ. ಈಗ ಅದನ್ನ ತಲೆ ಅಂದ್ ಬಿಡು, ಆರಾಮಿರ್. ನಾಟು ಹೋಗಿ ಬರ್ತೇನೆ, ಕೆಲಸ ಐತಿ. ನೀವು ಕೊಡಿಸ್ತಾನಂತನ್ರಿ, ಆಮೇಲೆ ನಾ ತಲೆ ಅಂದ್ ಬಿಡ್ತೇನಂತ. ಸರಿ ಆತ್ ತಗೊಂಬರ, ವಿಚಾರ ಮಾಡ್ತಾನಂತ. ಬರ್ಲಿನಾ? ಹ್ಞೂನ್ರಿ. ನಾ ಈ ಮನೆಗೆ ಮದುವೆ ಆಗಿ ಬಂದೇನಿ. ಈ ಮನೆಯೊಳಗ ನಾ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಎಲ್ಲದ್ರೊಳಗೂ ಕಮಲಕ್ಕನ ಮುಂದೆ. ಎಲ್ಲರೂ ಕಮಲಕ್ಕ ಅಂತಾರೆ. ನಾ ಎಂದು ಕಾಣಿಸ್ಕೊಳ್ಳೋದನ್ನೇ ಇಲ್ಲ. ಯಾರು ನನ್ನ ಎದಕ್ಕೂ ಮುಂದೆ ಮಾಡಿ ಕರೆಯೋಂಗೇನೇ ಇಲ್ಲ. ಬರೇ ಬಾಂಡೆ ತಿಕ್ಕಕ್ಕ, ಕಸ ಹೊಡ್ಯಾಕ, ಅಡಿಗೆ ಮಾಡಾಕ ಇಷ್ಟಕ್ಕ ಸೀಮಿತಾಗ್ಬಿಟ್ಟೇನಿ. ಇನ್ನೂ ಹಂಗ ಇದ್ರ ನನಗೇನು ಕಿಮ್ಮತ್ತಿರ್ತೈತಿ? ಏನೇನು ಮಾತಾಡತ್ತಿದು? ನಮ್ಮ ಕೇಂದ್ರ ಬಾಯಿ ಜೋರ್ ಮಾಡಿ ಕೊಡ್ಸಬೇಕಾ ಅಂತ ಕುಂತ್ರ ಕೊಡಿಸೇ ಬಿಡ್ತಾರ. ನಾ ಕೇಳೋರಾಗ ಅವ್ರೊಕ್ಕಿಲ್ಲ, ಅದಾತು ಇದಾತು ನೋಡ್ತೇನೆ ತಗೋ ಅಂತ ಹೇಳಿ ಎದ್ದು ಹೋಗ್ತಾರ. ಬರೇ ಹಿಂಗ ಸುಮ್ಮನೆ ಇದ್ರ ಎಲ್ಲರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಬರ್ತಾರ. ಅದಕ್ಕೆ ನಾವು ದಬ್ಬಾಳಿಕೆ ಮಾಡಕ್ ಕಲ್ಕೋಬೇಕು. ನಾನು ನಮ್ಮ ಅಕ್ಕನ ಗತೆ ಜೋರ್ ಆಗ್ಬೇಕು ಇನ್ಮೇಲೆ. ನಾನು ಅಕ್ಕಿನ ಗತೆ ಸೇರಿಗೆ ಸವಾ ಸೇರಂತ ಎದುರು ಎದಿ ಕೊಟ್ಟು ನಿಂದಿರ್ಬೇಕು. ಅಂದಾಗ ನನಗೂ ಒಂದು ಕಿಮ್ಮತ್ತನ್ನು ಸಿಗ್ತತಿ ಈ ಮನ್ಯಾಗ. ಅಯ್ಯ, ನಿಂದ್ರಿಗೋ ತಿನ್ಲಿ, ಎದುರು ಎದಿ ಕೊಟ್ಟು ನಿಂತು ಹೋರಾಡಾಕ ಏನ ಯುದ್ಧಕ್ಕೆ ಹೊಟ್ಟಿ ನೋಡು. ಯಾರೇನಾದ್ರೂ ಅನ್ಕೊಲಿ, ಯಾರೇನಾದ್ರೂ ಮಾಡ್ಕೊಲಿ, ನಾ ಅದಕ್ಕೆ ಎದಕ್ಕೂ ಸಪ್ಪ ಹಾಕೋಂಗಿಲ್ಲ. ನನಗೆ ನೆಕ್ಲೆಸ್ ಬೇಕಂದ್ರೆ ಬೇಕು, ಅವ್ರು ಕೊಡ್ಸೋ ಮಟ ನಾ ಬಿಡೋದಿಲ್ಲ. ಅಲ್ಲ, ಈಕಿನ ನಮ್ಮ ತಂಗಿ ಐಕಿ